ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಶಾಕಿಂಗ್ ಸುದ್ದಿ ಇದು. ತರಕಾರಿ ತಿನ್ನೋ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ಇದು. ನೀವು ತಿನ್ನೋ ತರಕಾರಿಗಳು ನಿಜಕ್ಕೂ ನಿಮಗೆ ಸೇಫಾ? ವೀಕ್ಷಕರೇ, ಭಯಾನಕ ಸುದ್ದಿ ಏನಂತಂದ್ರೆ, ನೀವು ತಿನ್ನೋ ತರಕಾರಿಗಳು ಈಗ ಸಿಕ್ಕಾಪಟ್ಟೆ ಡೇಂಜರು, ಅಪಾಯ. ರೈತರು ಬೆಳೆಯೋ ತರಕಾರಿಗಳು ಕೂಡ ಸೇಫ್ ಅಲ್ಲ. ಇದರಲ್ಲಿ ಜೀವ ತೆಗೆಯೋ ವಿಷಕಾರಿ ಅಂಶ ಇದೆ ಅನ್ನೋದು ಪತ್ತೆಯಾಗಿದೆ. ಇದನ್ನ ನಾನು ಹೇಳ್ತಾ ಇಲ್ಲ ವೀಕ್ಷಕರೇ, ಟೆಸ್ಟ್ನಲ್ಲಿ ಈ ಶಾಕಿಂಗ್ ಸುದ್ದಿ ಗೊತ್ತಾಗಿದೆ. ವೀಕ್ಷಕರೇ, ನಿಜಕ್ಕೂ ಇದು ಶಾಕಿಂಗ್ ಸುದ್ದಿ, ಭಯಾನಕ ಸುದ್ದಿ. ಕೇಳಿದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಅಂದಹಾಗೆ ತರಕಾರಿಗಳಲ್ಲಿ ಹೆಚ್ಚಿನ ಮಟ್ಟದ ಸೀಸ ಮತ್ತೆ ಜೀವ ತೆಗೆಯುವಂತಹ ಕೀಟನಾಶಕಗಳು ಇರೋದು ಪತ್ತೆಯಾಗಿದೆ. ಈ ಬಗ್ಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚರಿಕೆ ಕೂಡ ಕೊಟ್ಟಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಸಿದ ಟೆಸ್ಟ್ನಲ್ಲಿ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಇರೋದು ಪತ್ತೆಯಾಗಿದೆ. ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಬೆಳೆಯುವ ತರಕಾರಿಗಳಲ್ಲಿ ಸೀಸದ ಅಂಶ ಇದೆ ಅನ್ನುವುದು ಶಾಕಿಂಗ್ ವಿಚಾರ. ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದೇ ರೀತಿಯಾಗಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ FSSAI ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯದ ಸದಸ್ಯರನ್ನ ಒಳಗೊಂಡ ಸಮಿತಿ ಈ ಬಗ್ಗೆ ಅಧ್ಯಯನವನ್ನ ನಡೆಸಿದ್ವು. ಆ ಅಧ್ಯಯನದಲ್ಲಿ ಈ ಭಯಾನಕ ಅಂಶ ಬಹಿರಂಗವಾಗಿದೆ. ನೆಲಮಂಗಲ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ತರಕಾರಿಗಳು ಡೇಂಜರು ಅನ್ನೋದು ಗೊತ್ತಾಗಿದೆ ಈ ಅಧ್ಯಯನದಲ್ಲಿ. ಈ ಪ್ರದೇಶಗಳಲ್ಲಿ, ನಾನು ಹೇಳಿದಂತಹ ಈ ಪ್ರದೇಶಗಳಲ್ಲಿ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಒಟ್ಟು 19 ತರಕಾರಿಗಳನ್ನ ಸಂಗ್ರಹಿಸಲಾಗಿತ್ತು. ಜೊತೆಗೆ ರಾಜಾಜಿನಗರ ಮಾರುಕಟ್ಟೆ, ಹಾಪ್ಕಾಮ್ಸ್, APMCಗಳಿಂದಲೂ ಕೂಡ 53 ತರಕಾರಿಗಳನ್ನು ಸಂಗ್ರಹಿಸಲಾಗಿತ್ತು. ಒಟ್ಟು 72 ತರಕಾರಿಗಳಲ್ಲಿ 11 ಬಗೆಯ ತರಕಾರಿಗಳಲ್ಲಿ ವಿಷಕಾರಿ ಅಂಶ, ಅದೇ ರೀತಿಯಾಗಿ ಡೇಂಜರಸ್ ಕೀಟನಾಶಕ ಇರೋದು ಪತ್ತೆಯಾಗಿದೆ. ಈ ತರಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಕಡೆ ಸಪ್ಲೈ ಆಗುತ್ತೆ. ಹಾಗಾದ್ರೆ ಯಾವ ಯಾವ ತರಕಾರಿಗಳು ಡೇಂಜರು ಅನ್ನೋದನ್ನ ನೋಡೋಣ. ಬದನೆಕಾಯಿಯಲ್ಲಿ 20 ಪಟ್ಟು ಹೆಚ್ಚು ಸೀಸದ ಅಂಶ ಪತ್ತೆಯಾಗಿದೆ. ಅದೇ ರೀತಿಯಾಗಿ ತೊಂಡೆಕಾಯಿ, ಅವರೆಕಾಯಿ, ಸೊಪ್ಪು ಮತ್ತು ಕೋಸ್ನಲ್ಲೂ ಕೂಡ ಅಪಾಯಕಾರಿ ಸೀಸದ ಅಂಶ ಇರೋದು ಪತ್ತೆಯಾಗಿದೆ. ಹಾಗಾದ್ರೆ ಇವುಗಳನ್ನ ಬಿಟ್ಟು ಬೇರೆಲ್ಲ ತರಕಾರಿಗಳು ಸೇಫಾ? ಖಂಡಿತ ಇಲ್ಲ. ಬೇರೆ ತರಕಾರಿಗಳಲ್ಲೂ ಕೂಡ ಜೀವ ತೆಗೆಯೋ ಕೀಟನಾಶಕಗಳು ಇದೆ, ಆದ್ರೆ ಇವುಗಳಿಗಿಂತ ಪ್ರಮಾಣ ಕಡಿಮೆ ಅಷ್ಟೇ. ಹಾಗಾದ್ರೆ ಈ ತರಕಾರಿಗಳನ್ನು ತಿನ್ಲೇಬಾರ್ದಾ? ತಿನ್ಬೋದು ಅಂತ ಅಂದ್ರೆ ಹೇಗ್ ತಿನ್ಬೋದು? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಈ ತರಕಾರಿಗಳನ್ನ ಅಡುಗೆಗೆ ಬಳಸೋ ಮುನ್ನ ನೀವು ಮಾಡಬೇಕಾದಂತಹ ಮೊದಲ ಕೆಲಸ, ತರಕಾರಿಗಳನ್ನ ಮೊದಲಿಗೆ ಉಪ್ಪು ನೀರಿನಲ್ಲಿ ನೆನೆಸಿಡಿ, ನಂತರ ತೊಳಿರಿ. ಇದಾದ ನಂತರ ಅಡುಗೆಗೆ ಬಳಸಿದ್ರೆ ಒಳ್ಳೆಯದು. ಆದರೆ ತರಕಾರಿ ಒಳಗಡೆ ಸೀಸದ ಅಂಶ ಇದ್ರೆ ಅದನ್ನ ಏನೋ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ತಜ್ಞರು. ವೀಕ್ಷಕರೇ, ತರಕಾರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಚ್ಚೆಚ್ಚು ತರಕಾರಿಗಳನ್ನ ತಿನ್ನಿ, ಹಸಿ ತರಕಾರಿಗಳನ್ನ ತಿನ್ನಿ ಅಂಥೇಳಿ ತಜ್ಞರು, ಡಾಕ್ಟ್ರೇ ಹೇಳ್ತಾರೆ. ಆದರೆ ಈಗ ಅವುಗಳೇ ವಿಷ ಆದರೆ ಹೇಗೆ? ತಿನ್ನೋ ಆಹಾರ ಪದಾರ್ಥಗಳೇ ವಿಷ ಆಗ್ಬಿಟ್ರೆ ಬದುಕೋದು ಹೇಗೆ ಅನ್ನೋದು ಪ್ರಶ್ನೆ. ಕೆಲವರು ದುಡ್ಡಿನ ಆಸೆಗಾಗಿ ಇಂಥ ಕೆಲಸ ಮಾಡ್ತಿದ್ದಾರೆ, ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋರಿಗೆ ನಿಜಕ್ಕೂ ಶಿಕ್ಷೆ ಆಗಲೇಬೇಕು. ಇದಕ್ಕೆಲ್ಲ ಕಡಿವಾಣ ಬೀಳಲೇಬೇಕು. ಆದರೆ ವೀಕ್ಷಕರೇ, ಆದಷ್ಟು ತರಕಾರಿಗಳನ್ನ ತಿನ್ನೋ ಮುನ್ನ ಎಚ್ಚರವಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದನ್ನ ಮರಿಬೇಡಿ. ಆರೋಗ್ಯವೇ ಭಾಗ್ಯ ಅನ್ನೋದು ನೆನಪಿರ್ಲಿ. ನಮಸ್ಕಾರ.